ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ. ಇಂದಿನ ವಚನ ಶರಣೆ ಗೊಗ್ಗವ್ವೆಯವರ ವಚನ ಇಂತಿದೆ. ಅನಲಕೊಂಡ ಭೋಗಕ್ಕೆ ಪರಿಪ್ರಕಾರ ಉಂಟೆ, ಅನಲಕೊಂಡ ಭೋಗಕ್ಕೆ ಪರಿಪ್ರಕಾರ ಉಂಟೆ, ಶರದಿಕೊಂಡ ಸಾಗರಕ್ಕೆ ಕುರುಹೀನ ತಲೆಯೇ, ಲಿಂಗ ಮುಟ್ಟಿದ ಅಂಗಕ್ಕೆ ಮತ್ತೆ ಪುಣ್ಯ ಉಂಟೆ, ಹುಸಿ ನಾಸ್ತಿನಾಥ. ಈ ವಚನದ ಅರ್ಥ ಇಂತಿದೆ. ಈ ವಚನದಲ್ಲಿ ಶರಣೆ ಧೂಪದ ಗೊಗ್ಗವ್ವೆ ಲಿಂಗ ಸ್ಪರ್ಶದ ಪರಿಪೂರ್ಣತೆಯನ್ನು 3 ಶಕ್ತಿಶಾಲಿ ಉದಾಹರಣೆಗಳ ಮೂಲಕ ವಿವರಿಸುತ್ತಾರೆ. ಅನಲಕೊಂಡ ಭೋಗಕ್ಕೆ ಪರಿಪ್ರಕಾರ ಉಂಟೆ ಅಂದರೆ ಬೆಂಕಿಯಿಂದ ಸುಟ್ಟ ವಸ್ತುವಿಗೆ ಮತ್ತೆ ಪೂರ್ಣವಾಗಿ ಸುಡುವ ಅಗತ್ಯವಿದೆಯೇ? ಬೆಂಕಿ ಮುಟ್ಟಿದರೆ ಸಾಕು, ಅದು ಸುಟ್ಟೇ ಹೋಗುತ್ತೆ, ಮತ್ತೆ ಮತ್ತೆ ಸುಡುವ ಅಗತ್ಯವಿಲ್ಲ. ಬೆಂಕಿಯು ಏನನ್ನಾದರೂ ಒಮ್ಮೆ ಮುಟ್ಟಿದರೆ ಅದು ಪರಿಪೂರ್ಣವಾಗಿ ಸುಡುತ್ತೆ, ಮತ್ತೆ ಸುಡುವ ಅವಶ್ಯಕತೆ ಇಲ್ಲ. ಶರದಿಕೊಂಡ ಸಾಗರಕ್ಕೆ ಕುರುಹೀನ ತಲೆಯೇ ಅಂದರೆ ಎಲ್ಲ ನದಿಗಳು ತನ್ನಲ್ಲಿ ಸೇರಿಕೊಂಡಾಗ ಸಾಗರಕ್ಕೆ ಆರಂಭ ಅಂತ್ಯ ಇದೆಯೇ? ಸಾಗರವು ಎಲ್ಲ ನದಿಗಳನ್ನು ತನ್ನಲ್ಲಿ ವಿಲೀನಗೊಳಿಸಿಕೊಳ್ಳುತ್ತದೆ, ಅದಕ್ಕೆ ಮತ್ತೆ ಯಾವ ಮಾರ್ಗದ ಅಗತ್ಯವಿಲ್ಲ. ಆ ನದಿಗಳು ಸಾಗರ ಮುಟ್ಟಿದ ಮೇಲೆ ಮತ್ತೆ ಬೇರೆಲ್ಲೂ ಹೋಗುವುದಿಲ್ಲ. ಎಲ್ಲ ನದಿಗಳು ಸಾಗರವನ್ನು ತಲುಪಿದ ನಂತರ ಅವು ಸಾಗರವಾಗುತ್ತವೆ, ಮತ್ತೆ ಯಾವ ಪ್ರಯಾಣದ ಅಗತ್ಯವಿಲ್ಲ. ಲಿಂಗ ಮುಟ್ಟಿದ ಅಂಗಕ್ಕೆ ಮತ್ತೆ ಪುಣ್ಯ ಉಂಟೆ. ಲಿಂಗವನ್ನು ಅಂದರೆ ಇಷ್ಟಲಿಂಗ ಮುಟ್ಟಿದ ಅಂಗಕ್ಕೆ, ದೇಹಕ್ಕೆ ಮತ್ತೆ ಪುಣ್ಯದ ಅಗತ್ಯವಿದೆಯೇ? ಲಿಂಗ ಸ್ಪರ್ಶವೇ ಪರಮ ಪುಣ್ಯ, ಪರಿಪೂರ್ಣ ಶುದ್ಧಿ, ಮತ್ತೆ ಬೇರೆ ಪುಣ್ಯ ಕಾರ್ಯಗಳ ಅಗತ್ಯವಿಲ್ಲ. ಹುಸಿ ನಾಸ್ತಿನಾಥ. ನಾಸ್ತಿನಾಥನೇ, ಇದು ಸುಳ್ಳು. ಲಿಂಗವನ್ನು ಮುಟ್ಟಿದ ನಂತರವೂ ಮತ್ತೆ ಪುಣ್ಯ ಬೇಕು ಎಂಬುದು ಶುದ್ಧ ಸುಳ್ಳು, ಭ್ರಮೆ. ಅದು ಲಿಂಗದ ಮೇಲಿರುವ ಸುಳ್ಳಿನ ಭಕ್ತಿ. ಈ ವಚನದ ಒಂದು ಸಂಕ್ಷಿಪ್ತ ಅರ್ಥವೇನೆಂದರೆ, ಲಿಂಗ ಸ್ಪರ್ಶ ಪರಿಪೂರ್ಣವಾದದ್ದು, ಅಂತಿಮವಾದದ್ದು. ಅದರ ನಂತರ ಮತ್ತೆ ಯಾವ ಪುಣ್ಯ ಕಾರ್ಯ, ಪಾಪದ ಪ್ರಾಯಶ್ಚಿತ, ಯಾವ ಸಾಧನೆ, ಯಾವ ಪ್ರಯಾಣದ ಅಗತ್ಯವಿಲ್ಲ. ಇದು ಶರಣ ತತ್ವದ ಪರಾಕಾಷ್ಠೆ. ಲಿಂಗವನ್ನು ಸ್ಪರ್ಶಿದ ಆತ್ಮವು ಪರಿಪೂರ್ಣವಾಗುತ್ತದೆ, ಶಾಶ್ವತವಾಗಿ ಪರಿವರ್ತನೆಗೊಳ್ಳುತ್ತದೆ, ಮತ್ತೆ ಏನೂ ಅಗತ್ಯವಿಲ್ಲ. ಇದು ಭಕ್ತಿಯ ಪರಮ ವಿಶ್ವಾಸದ ಅಭಿವ್ಯಕ್ತಿ. ಆ ಲಿಂಗದಲ್ಲಿ ಶುದ್ಧ ಭಕ್ತಿ ಇದ್ದವರಿಗೆ ಶಾಶ್ವತ ಶಾಂತಿ, ನೆಮ್ಮದಿ, ಮತ್ತೆ ಯಾವುದರ ಅಗತ್ಯವೂ ಇಲ್ಲ. ಅನೇಕ ತರಹದ ಪರಿಹಾರಗಳನ್ನು ಕೊಟ್ಟು ಮನುಷ್ಯನನ್ನು ಭಯದಲ್ಲಿ ಬದುಕಿಸುವ ಈ ಕಾಲಮಾನದಲ್ಲಿ ಅತ್ಯಂತ ಸರಳವಾಗಿ ಕಾಯಕ, ದಾಸೋಹ, ಲಿಂಗ ಭಕ್ತಿ, ಇದರಿಂದ ಜೀವನ ಸಂಪೂರ್ಣ ಎಂಬ ಸರಳ ವೈಜ್ಞಾನಿಕ ಪರಿಹಾರವನ್ನು ಕೊಟ್ಟ ನಮ್ಮ ಬಸವಾದಿ ಶರಣರಿಗೆ ಕೋಟಿ ಕೋಟಿ ಶರಣಾರ್ಥಿಗಳು. ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ, ಚಿನ್ನದಲ್ಲಿ ಮುಳುಗಿದ ತಾಮ್ರವು ಚಿನ್ನದ ಲೇಪನ್ನು ಪಡೆಯುತ್ತದೆ. ಒಮ್ಮೆ ಚಿನ್ನದಲ್ಲಿ ಮುಳುಗಿದ ನಂತರ ಅದಕ್ಕೆ ಮತ್ತೆ ಮತ್ತೆ ಚಿನ್ನದಲ್ಲಿ ಮುಳುಗುವ ಅಗತ್ಯವಿಲ್ಲ. ಅದು ಈಗಾಗಲೇ ಚಿನ್ನದ ಹೊಳಪನ್ನು ಪಡೆದಿದೆ. ಹಾಗೆಯೇ ಲಿಂಗವನ್ನು ಮುಟ್ಟಿದ ಆತ್ಮವು ಆ ದೈವತ್ವ ಹೊಳಪನ್ನು ಪಡೆಯುತ್ತದೆ, ಮತ್ತೆ ಬೇರೆ ಪುಣ್ಯದ ಅಗತ್ಯವಿಲ್ಲ. ಇದೇ ಲಿಂಗ ಸ್ಪರ್ಶದ ಮಹಿಮೆ. ಈ ವಚನವನ್ನು ಇನ್ನೊಮ್ಮೆ ಓದುತ್ತೇನೆ. ಅನಲಕೊಂಡ ಭೋಗಕ್ಕೆ ಪರಿಪ್ರಕಾರ ಉಂಟೆ, ಅನಲಕೊಂಡ ಭೋಗಕ್ಕೆ ಪರಿಪ್ರಕಾರ ಉಂಟೆ, ಶರದಿಕೊಂಡ ಸಾಗರಕ್ಕೆ ಕುರುಹೀನ ತಲೆಯೇ, ಲಿಂಗ ಮುಟ್ಟಿದ ಅಂಗಕ್ಕೆ ಮತ್ತೆ ಪುಣ್ಯ ಉಂಟೆ, ಹುಸಿ ನಾಸ್ತಿನಾಥ. ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ. ಸರ್ವರಿಗೂ ಶರಣು ಶರಣಾರ್ಥಿಗಳು.